ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಡೈಲಿ ವ್ಲಾಗಲ್ಲಿ ಒಂದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಇಬ್ಬರು ಮಕ್ಕಳು ಇರೋದ್ರಿಂದ ನಮ್ಮ ಮನೆಗೆ 2 ಲೀಟ್ರ್ ಹಾಲಾದರೂ ಒಂದೊಂದ್ಸಲ ಸಾಲಲ್ಲ. ಯಾಕಂದರೆ ಮಕ್ಕಳು ಜಾಸ್ತಿ ಹಾಲು ಕುಡಿತಾರೆ ಮತ್ತು ಹಾಲಲ್ಲಿ ತಿಂತಾರೆ. ಇನ್ನು ಮೊಸರು ಎಪ್ಪು, ನಾವು ಕಾಫಿ ಟೀ ಅಂತ ಹೇಳಿ ಹಾಗಾಗಿ ನಾವು 2 ಲೀಟ್ರ್ ಹಾಲು ತಗೋತೀವಿ ಡೈಲಿ. ಇನ್ನು ಈ ಡೈರಿ ಫಾರ್ಮ್ ನಮ್ಮ ಮನೆಯಿಂದ ಹತ್ರನೇ ಇದೆ. ಇದು ಸ್ವಂತ ನಮ್ಮ ಅತ್ತೆಯವರ ತಮ್ಮವ್ರದ್ದು. ಇನ್ನು ನಾವು ಡೈಲಿ ಯಾವಾಗಲೂ ಎದ್ದೋಗಿ ಬೆಳಗ್ಗೆನೆ ತರೋದ್ರಿಂದ ಹಾಲು ಫ್ರೆಶ್ ಆಗಿ ನಮಗೆ ಅಲ್ಲೇ ಗಟ್ಟಿ ಕೊಡ್ತಾರೆ. ಹಾಲು ಚೆನ್ನಾಗಿದ್ರೆ ಮಕ್ಕಳು ಅಷ್ಟೇ ಚೆನ್ನಾಗಿ ಕುಡಿತಾರೆ. ಹಾಗಾಗಿ ನಾವು ಹಾಲನ್ನ ಯಾವಾಗಲೂ ಇಲ್ಲೇ ತಗೋತೀವಿ. ಇನ್ನು ಹಸುಗಳಿಗೆ ಯಾವುದೇ ರೀತಿ ಕಲ್ಗಚ್ಚೆಲ್ಲ ಕುಡಿಸಿ ಇವ್ರು ಇದು ಮಾಡಲ್ಲ. ನೀಟಾಗಿ ಅದಕ್ಕೆ ಅಂತಲೇ ಗೊಬ್ಬರ, ಜೋಳದ ದಿಂಡು ಸಮೇತ ಇದನ್ನು ಸಣ್ಣಕ್ಕೆ ಕ್ರಷ್ ಮಾಡಿ ಹಸುಗೆ ಮೇವು ಹಾಕ್ತಾರೆ. ಅವರು ಹೊಲದತ್ರ ತುಂಬ ಜಾಗ ಇತ್ತು ಅಂತ ಹೇಳಿ ನೀಟಾಗಿ ದೊಡ್ಡದಾಗಿ ಹಾಲು ಫಾರ್ಮ್ನ ಮಾಡ್ಕೊಂಡಿದ್ದಾರೆ. ಹಾಲು ತಂದಾದ್ಮೇಲೆ ಇನ್ನು ಅವತ್ತು ಸಂಕಷ್ಟಮಿ ಇತ್ತು. ಹಾಗಾಗಿ ವಾರ ಮಾಡೋಣ, ಇನ್ನು ಸೋಮವಾರ ನಮ್ಮ ಮನೆ ದೇವ್ರ ವಾರ, ಅವತ್ತು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವತ್ತು ತಲೆಗೆ ಎಣ್ಣೆ ಹಾಕ್ಕೊಂಡು ನನ್ನ ಮಗನಿಗೂ ತಲೆಗೆ ಎಣ್ಣೆ, ಮೈಗೆ ಎಣ್ಣೆ ಎಲ್ಲ ಸರ್ವಿ ಅವನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋದೆ. ಇನ್ನು ನನ್ನ ಮಗನಿಗೆ ನಾನು ಬಟ್ಟೆ ಎಲ್ಲ ರೆಡಿ ಮಾಡಿಟ್ಬರ್ತೀನಿ, ಮಗನಿಗೆ ಹಲ್ಲುಜ್ತಿರು ಅಂತ ಪೇಸ್ಟ್ ಹಾಕ್ಕೊಟ್ಟು ಹೋದರೆ ಅವನು ಹಲ್ಲುಜ್ಜೋದ್ಕಿಂತ ಬರೀ ತಲೆ ಮೇಲೆ ನೀರು ಇಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾನೆ. ಅವರೇ ಸ್ನಾನ ಮಾಡ್ಕೊಳ್ಳೋದು ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಇನ್ನು ನಾವು ಅಮ್ಮಂದಿರು ಮಾಡಿಸೋದಿದ್ರೆ ಪರ ಅಂತ ಉಜ್ತೀವಿ ಅಂತ ಅವರು ಇರಿಟೇಷನ್ ಬಂದ ಹಾಗೆ ಆಡ್ತಾರೆ. ಬಟ್ ನಾವು ಬಿಡಬೇಕಲ್ಲ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಅಥವಾ ಸಂಜುನೋ ಯಾರು ಹಲ್ಲುಜ್ಜಿಸ್ತೀವಿ. ಇಲ್ಲಾಂದರೆ ಒಂದೊಂದ್ಸತಿ ಅವ್ರು ಇಲ್ಲದಿದ್ದಾಗ ನಾನೇ ಸ್ನಾನ ಮಾಡಿಸೋ ಟೈಮಲ್ಲಿ ಹಲ್ಲುಜ್ಜಿಸಿ ಸ್ನಾನ ಮಾಡಿಸ್ತೀನಿ. ಇನ್ನು ಬೆಳಗ್ಗೆ ಎದ್ದು ನಮ್ಮದೇ ಆದಂತಹ ಕೆಲಸಗಳಿದ್ದರೆ ಇನ್ನು ಮಕ್ಕಳಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ಅವ್ರನ್ನ ಮಲಗಿಸೋದು, ಮತ್ತು ಮಧ್ಯಾಹ್ನ ಇದ್ದಾಗ ತಿನ್ನಿಸೋದು, ಮತ್ತು ಅವ್ರನ್ನ ಮಲಗಿಸೋದು, ಇವೆಲ್ಲ ಇನ್ನೊಂದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ ನಮ್ಮ ಡೈಲಿ ವ್ಲಾಗಲ್ಲಿ. ನಾನು ತಲೆಗೆ ಯಾವಾಗ್ಲೂ ಅಟ್ಲೀಸ್ಟ್ ವಾರಕ್ಕೆ 2 ಟೈಮ್ಸ್ ಆದ್ರೂ ಕೈ ಎಣ್ಣೆ ಯೂಸ್ ಮಾಡ್ತೀನಿ. ಕೈ ಎಣ್ಣೆ ಹಾಕೋದ್ರಿಂದ ಕಣ್ಣಿಗೆ ತಂಪು ಮತ್ತು ಹಾಗೆಯೇ ಮೈ ಉರಿ ಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಮಗನಿಗೆ ನಾನು ಚಿಕ್ಕ ವಯಸ್ಸಿಂದನೂ ಕೈ ಎಣ್ಣೆ ಯೂಸ್ ಮಾಡ್ತೀನಿ. ಇನ್ನು ತಲೆಗೆ ಮುಂಚೆ ಶಾಂಪು ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಸೀಗೆಯಲ್ಲಿ ಅಷ್ಟು ನೀಟಾಗಿ ಹೋಗಲ್ಲ. ಹಾಗಾಗಿ ಸೋಪ್ ಹಾಕೋ ಬದಲು ನಾನು ಮಮ್ಮ ಅರ್ಥಿಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಶಾಂಪು ಬಂದು ತುಂಬ ಮೈಲ್ಡ್ ಆಗಿದೆ, ಹಾಗೆಯೇ pH ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ ಬಾಡಿದೂ. ಸೊ ಹಾಗಾಗಿ ನಾನು ಮಮ್ಮ ಅರ್ತ್ ಪ್ರಾಡಕ್ಟ್ನ ಬಾಡಿ ಲೋಷನ್ ಮತ್ತು ಹೇರ್ ಶಾಂಪು ಕೂಡ ಯೂಸ್ ಮಾಡ್ತೀನಿ ನನ್ನ ಮಗನಿಗೆ ನಾನು. ಈಗ ನನ್ನ ಮಗನಿಗೆ 3 ವರ್ಷ ಆಗಿದೆ. ಈ ಸತಿ 3 ವರ್ಷದ ಬರ್ತಡೇ ಮಾಡಬೇಕು ಇನ್ನೊಂದು ವಾರ ಬಂದರೆ. ಬಟ್ ಮುಂಚೆ ಎಲ್ಲ ನಾನು ಅವ್ನು ಹುಟ್ಟಿದ ತಳಗಿಂದನೂ ಸಬಮೆಂಡ ಯೂಸ್ ಮಾಡಿದ್ದೀನಿ. ಬಟ್ ಅದಕ್ಕೂ ಇದಕ್ಕೂ ನನಗೂ ಏನು ಡಿಫ್ರೆನ್ಸ್ ಅಷ್ಟು ಗೊತ್ತಾಗಿಲ್ಲ. ಸಬಮೆಡ್ ಅಷ್ಟೇ ಇವನಿಗೆ ಮಮ್ಮ ಅರ್ತ್ ಪ್ರಾಡಕ್ಟ್ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಈಗ. ಆ್ಯಂಡ್ ವರ್ತ್ ಕೂಡ ಕಮ್ಮಿ. ಬಟ್ ಫೇಸ್ ಇಂಪಾರ್ಟೆಂಟ್ ಅಲ್ವಾ, ಫೇಸಿಗೆ ನಾನು ಈಗಲೂ ಸಬಮೆಡ್ ಸೋಪ್ನೇ ಯೂಸ್ ಮಾಡ್ತಿದ್ದೀನಿ. ಯಾರಪ್ಪ ಮಕ್ಕಳಿಗೆ 2 ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಫೇಸಿಗೊಂದು ಬಾಡಿಗೊಂದು ಅಂತ ಹೇಳ್ಬೋದು. ಬಟ್ ಬಾಡಿ ವಾಶ್ನ ಮುಖಕ್ಕೆ ಹಾಕಬಾರ್ದಂತೆ. ಹಾಗಾಗಿ ನಾನು ಫೇಸಿಗೆ ಈಗಲೂ ಸಬಮೆಡ್ ಸೋಪ್ನ ಯೂಸ್ ಮಾಡ್ತೀನಿ ಅವನಿಗೆ. ಆ್ಯಂಡ್ ಅದು ಅವನಿಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ಯಾವುದೇ ರ್ಯಾಷಸ್ ಆಗಲಿ ಏನೇ ಇದ್ರೂ ಅದನ್ನು ಯೂಸ್ ಮಾಡ್ತಾ ಅದು ನೀಟಾಗಿ ಕ್ಲಿಯರ್ ಆ್ಯಂಡ್ ಕ್ಲೀನಾಗಿ ಗಲೆಗಳು ಉಳಿದಂಗೆ ಎಲ್ಲ ನೀಟಾಗಿ ಹೋಗುತ್ತೆ. ಆ್ಯಂಡ್ ಮಕ್ಳಿಗೆ ನಾವು ಡೈಲಿ ಮೈನೇನು ತೊಳಿಲಿ ಅಥವಾ ತಲೆಗೆ ಸ್ನಾನ ಮಾಡಿಸ್ಲಿ, ಒಂದು ಚಿಟಿಕೆ ಅರಿಶಿನ ಮತ್ತು 1 ಡ್ರಾಪ್ ನೀಲಗಿರಿ ಎಣ್ಣೆ ಹಾಕಿ ಮಾಡಿಸೋದ್ರಿಂದ ಶೀತ ಮತ್ತು ಅರಿಶಿನ ಇರೋದ್ರಿಂದ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಯಾವುದೇ ಸ್ಕಿನ್ ಅಲರ್ಜಿ, ರ್ಯಾಷಸ್ ಆಗೋಲ್ಲ ಮಕ್ಕಳಿಗೆ. ಆ್ಯಂಡ್ ವಾರಕ್ಕೆ ಒಂದ್ಸತಿನಾದರೂ ಹರಳುಪ್ಪನ್ನ ಅರಿಶಿನ ನೀರು ಜೊತೆ ಮಿಕ್ಸ್ ಮಾಡಿ ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ ಅಂದರೆ ನೆಗೆಟಿವಿಟಿ ಏನೇ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಲೂ ಹೇಳ್ತಾರೆ. ಇನ್ನು ಸ್ನಾನ ಮಾಡ್ಕೊಂಡು ಕರ್ಕೊಬಂದರೆ ಇನ್ನು ಪೌಡ್ರ್ ಕ್ರೀಮ್ ಹಾಕೋದು ಅಂದರೆ ನನಗಂತೂ ಚಿಕ್ಕ ವಯಸ್ಸಿಂದನೂ ಅವನಿಗೆ ಕಷ್ಟಕರವಾದ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಅವನಿಗೆ ಮುಖ ಮುಟ್ಟಿದ್ರೆ ಅಲರ್ಜಿ ಬಂದು ನಂಗೆ ಹಾಡಿ ಸಿಡಿ ಮಿಡಿ ಅಂತ ನನ್ನ ಮೇಲೆ. ಬಟ್ ಮಕ್ಕಳಿದ್ರೆ ಅವನು ಬೇಗ ಹಾಕಿಸ್ಕೊಬಿಡ್ತಾನೆ. ನಮ್ಮ ಪಕ್ಕದ ಮನೆ ಸೌಮ್ಯಕ್ಕನ ಮಕ್ಕಳು ಬಂದಿದ್ರು ಅವತ್ತು. ಅವ್ರ ಜೊತೆಲ್ಲ ಆಟಾಡಿಕೊಂಡು ತಮಾಷೆ ಮಾಡಿಕೊಂಡು ಅವನಿಗೆ ಬೇಗ ಬಟ್ಟೆ ಹಾಕಿಬಿಟ್ಟೆ. ಆ ಬಟ್ಟೆ ಹಾಕಿದ್ದೇ ಗೊತ್ತಾಗಲಿಲ್ಲ. ಯಾಕಂದರೆ ಅವನಿಗೆ ಡೈಲಿ ಬಟ್ಟೆ ಹಾಕಿಸ್ಕೋಬೇಕಿದ್ರೆ ನನ್ನ ಹತ್ರ ಮಿನಿಮಮ್ ಅಂದರೆ ಒಂದು 2 ರಿಂದ 3 ಒದ್ದೆನಾದ್ರು ತಿಂತಾನೆ. ಒಂದು ಪ್ಯಾಂಟ್ ಹಾಕಿಸ್ಕೋಬೇಕಾದ್ರೆ, ಇಲ್ಲ ಶರ್ಟ್ ಹಾಕಿಸ್ಕೋಬೇಕಾದ್ರೆ, ಇಲ್ಲಾಂದರೆ ಒಂದು ಕಣ್ಕಪ್ ಇಟ್ಟಿಸ್ಕೋಬೇಕಾದ್ರೆ ರೋದನೆ ಕೊಟ್ಟಿರ್ತವೆ ಮಕ್ಕಳು. ಬಟ್ಟೆ ಹಾಕಿ ಅವ್ರನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಸೊಂಟ ಅಂತೂ ಬಿದ್ದು ಹೋಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗನಿಗೆ ಕಣ್ಕಪ್ ಯೂಸ್ ಮಾಡಿ ನಾನು ಹಾಳಾಗಿರೋದಕ್ಕಿಂತ ಹೆಚ್ಚಾಗಿ ಅವನ ಕ್ಯಾಪ್ನ ಕಡ್ದು ಆ ಕ್ಯಾಪ್ನ ಎಸ್ತು ಅಥವಾ ಕಣ್ಕಪ್ನೇ ಹಾಳು ಮಾಡಿ ಅವನು ತಿಂಗಳಿಗೆ ಅಟ್ಲೀಸ್ಟ್ 1 ಇಲ್ಲ 2 ಕಣ್ಕಪ್ ತರ್ತಾ ಇರ್ತೀನಿ ಅವನಿಗೆ. ಆಗೆಲ್ಲ ಮುಂಚೆ ಕಣ್ಕಪ್ ಡಬ್ಬಿ ಬರೋದು, ಈಗೆಲ್ಲ ಹಿಮಾಲಯಂದು ನೀಟಾಗಿರುತ್ತೆ, ರೌಂಡಕ್ಕೆ ಇಡ್ಬೋದು ಅಂತ ಹೇಳಿ ಅದನ್ನೇ ನಾನು ಯೂಸ್ ಮಾಡ್ತಿದ್ದೀನಿ. ಏನಂತ ಹೇಳ್ಬೇಕು? ಇದೇ ಒಂದು ವ್ಲಾಗ್. ಬರೋ ಗಂಡೆ ಥ್ಯಾಂಕ್ ಯು ಹೇಳಿ ಈಗ ಮತ್ತೇಳು ಸಾನಿಗೆ.
ಇಷ್ಟು ಅವನ್ನ ರೆಡಿ ಮಾಡೋ ಕತೆ ಆದರೆ ಇನ್ನು ಅವನು ಮಲಗಿಸೋದ್ ಕಡೆ ಬಂತ ಅಂದರೆ ಬಿಸಿ ಬಿಸಿ ನೀರು ಒಯ್ಯೋದ್ರಿಂದ ಅವನು ಬೇಗನೆ ಮಲ್ಕೋತಾನೆ. ಒಂದು 10 ನಿಮಿಷ ಆಟ ಆಡ್ಬೋದು, ಅದ್ರ ಮೇಲೆ ಅವ್ನು ಮಲ್ಗೋದೇ ಗೊತ್ತಾಗಲ್ಲ, ಅಷ್ಟು ಹಂಗೆ ಮಂಪ್ರಂಗೆ ಮಲ್ಕೊಬಿಡ್ತಾನೆ. ಇನ್ನು ಅವ್ನು ಮಲ್ಕೊಂಡಿದ್ದ ಗ್ಯಾಪಲ್ಲಿ ಒಂದು ಬಟ್ಟೆ ಎಲ್ಲ ಸ್ವಲ್ಪ ಶಫಲ್ ಆಗಿತ್ತು. ಎಷ್ಟೇ ಚೆನ್ನಾಗಿ ಜೋಡಿಸಿಟ್ರು ಎಮರ್ಜೆನ್ಸಿ ಎಲ್ಲರ ಹೊರಟಾಗ ಆ ಚಡ್ಡಿ ಸಿಗಲಿಲ್ಲ, ಈ ಶರ್ಟ್ ಸಿಗಲಿಲ್ಲ ಅಂತ ಹೇಳಿ ಎಲ್ಲನೂ ಕಿತ್ತು ಹಾಕ್ತಿರ್ತೀವಿ. ಆ್ಯಂಡ್ ಇನ್ನೂ ಆ ಮಕ್ಳ ಕೈಗೆ ನಾನಂತೂ ಮಂಚದ ಡ್ರಾಯರ್ಗೆ ಹಾಕಿರೋದ್ರಿಂದ ನನ್ನ ಮಗ ಹೋಗ್ತಾ ಬರ್ತಾ ಅವನು ಎಳ್ದು ಅವ್ನಿಗೆ ಇಷ್ಟವಾಗಿರೋ ಶರ್ಟು ಪ್ಯಾಂಟ್ನ ಇದು ಹಾಕಿ ಅಮ್ಮ ಅದು ಹಾಕಿ ಅಂತ ತಂದು ಎಲ್ಲ ಶಫಲ್ ಮಾಡಿಟ್ಟಿದ್ದ. ಅದನ್ನು ಜೋಡಿಸಿ ಭಾನುವಾರ ಸಂಕಷ್ಟಮಿ ಬಂದಿರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ತೆಗಿ ನಮ್ಮ ಮನೆ ಬೆಳಗ್ಗೆ ಇನ್ನು ನಮ್ಮ ಮನೆ ದೇವ್ರ ವಾರ ಸೋಮವಾರ. ಸೊ ಅವತ್ತು ಡೈರೆಕ್ಟಾಗಿ ದೀಪ ಹಚ್ಚಿದ್ರಾಯ್ತು ಅಂತ ಪಾತ್ರೆ ಎಲ್ಲ ಅಮ್ಮ ತೊಳ್ಕೊಟ್ರು. ನಾನು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ. ಆ್ಯಂಡ್ ನಂದು ಪೂಜೆ ಆಗೋಷ್ಟರಲ್ಲಿ ನಮ್ಮಮ್ಮ ಬಂದಿದ್ದರು. ಶಬರಿಮಲೆಗೆ ಅಪ್ಪ ಹೊರಟಿದ್ದಾಗ ಮನೇಲಿ ಪೂಜೆ ಮಾಡಿದ ಕಾಯಿಗಳು ಉಳಿದಿದ್ವು ಅಂತ ಹೇಳಿ ಕಾಯಿ ತೊಗೊಬಂದಿದ್ರು. ಸೊ ಹಾಗಾಗಿ ಅಮ್ಮ ಮತ್ತು ನಮ್ಮಮ್ಮ ಇಬ್ಬರು ಒಪ್ಪಿಟ್ಟು ಹೂರಣ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹೂರಣ ರೆಡಿ ಮಾಡ್ಕೊತಾಯಿದ್ರು. ಇನ್ನು ನಾನಂತೂ ಯಜಮಾನ್ರ ಮನೆಗೆ ಬಂದಾದಮೇಲೆ ಎಣ್ಣೆ ತಿಂಡಿಗಳನ್ನ ಮಾಡಿದ್ದೀವಿ ಅನ್ನೋದು ಬೆಳ್ಳೆ ಎಣ್ಕೆ ಕಮ್ಮಿ. ದೀಪಾವಳಿಗೆ ನಮ್ಮ ಅಮ್ಮನೇ ಕರ್ಸ್ಕೊತೀವಿ ಅಥವಾ ಯಾವ್ದಾರ ಫಂಕ್ಷನ್ ಇದ್ರೂ ಅಷ್ಟೇ ಅವ್ರಿಗೊಂದು ಫೋನ್ ಮಾಡಿದ ತಕ್ಷಣವೇ ಬಂದು ನೀಟಾಗಿ ಎಣ್ಣೆ ತಿಂಡಿಗಳನ್ನ ಮಾಡಿಕೊಟ್ಟು ಹೋಗ್ತಾರೆ. ಆ್ಯಂಡ್ ಜೊತೆಗೆ ನನಗೆ ರವೆ ಉಂಡೆ ತಿನ್ನೋಕೆ ಆಗಿತ್ತು, ತುಂಬ ದಿನ ಆಯಿತು ಅಂತ. ಹಾಗೆ ರವೆ ಉಂಡೆ ಮಾಡಿಕೊಡಿ ಅಮ್ಮ ಅಂದಿದ್ದಕ್ಕೆ ಅಮ್ಮ ರವೆ ಉಂಡೆನೂ ಗ್ಯಾಪಲ್ಲಿ ಮಾಡಿಕೊಟ್ರು. ಬಿಸಿ ಬಿಸಿದ ರವೆ ಉಂಡೆ ತಿಂದ ಆ್ಯಂಡ್ ಫ್ರೆಶ್ ಆಗಿ ತಿಂದಾಗ ಆ ಟೇಸ್ಟೇ ಬೇರೆ. ತುಪ್ಪದಲ್ಲಿ ಮಾಡಿದ್ದು ಸೂಪರಾಗಿತ್ತು. ಆ್ಯಂಡ್ ಗ್ಯಾಪಲ್ಲಿ ರವೆ ಉಂಡೆ ಮಾಡಿದ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ನೋಡಿ. ಹಾಗೆ ಇನ್ಸ್ಟೆಂಟ್ ಚಕ್ಲಿ ಕೂಡ ಮಾಡಿದರು. ನಮ್ಮ ಅತ್ತೆ ಅಕ್ಕನ ಸೊಸೆ ಅವರು ಪ್ರೆಗ್ನೆಂಟ್ 7 ಮಂತ್ಸ್ ಆಗಿತ್ತು ಅಂತ ಅವ್ರಿಗೂ ಜೊತೆಗೆ ಒಬ್ಬಿಟ್ಟು ಜೊತೆ ಚಕ್ಲಿ ತೊಗೊಂಡು ಹೋಗೋಣ ಅಂತ ಹೇಳಿ ಚಕ್ಲಿ ಮತ್ತು ಕರ್ಜಿಕಾಯಿನೂ ಆನ್ ಸ್ಪಾಟಲ್ಲೇ ಮಾಡಿದರು. ಯಾವುದೇ ಥರ ರೆಡಿ ಮಾಡ್ಕೊಂಡಿರಲಿಲ್ಲ ಚಕ್ಲಿ ಹಿಟ್ಟನ್ನ, ಕೇವಲ ಮತ್ತು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಕೆಂಪು ಮೆಣಸಿಕಾಯಿ ಇರಲಿಲ್ಲ ಅಂತ ಹೇಳಿ ಹಸಿರು ಮೆಣಸಿಕಾಯಿ ಯೂಸ್ ಮಾಡಿಕೊಂಡು ಚಕ್ಲಿ ಮಾಡಿದರು. ಚಕ್ಲಿಗೆ ತುಪ್ಪ ಹಾಕ್ಕೊಂಡ್ರೆ ಸಖತ್ ಇನ್ನೂ ಗರಿ ಗರಿ ಬರುತ್ತೆ. ಆ್ಯಂಡ್ ಒಬ್ಬಿಟ್ಟು ಕೂಡ ಗ್ಯಾಪಲ್ಲಿ ಹೂರಣ ರೆಡಿ ಆದ ತಕ್ಷಣ ಬಿಸಿ ಬಿಸಿದ ತೊಡ್ಕೊಂಡು ತೊಗೊಂಡೋದ್ವಿ ಅವ್ರಿಗೆ. ಆ್ಯಂಡ್ ಯಾವಾಗ್ಲೂ ಇವರಿಬ್ಬರು ಎಣ್ಣೆ ತಿಂಡಿ ಮಾಡಬೇಕಾದ್ರೆ ಸಪೋರ್ಟ್ ಮಾಡಿಕೊಡುವೆ. ಈ ಸತಿ ನಾನು ವ್ಲಾಗಿಗೆ ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿ ನಾನು ಈ ಸತಿ ಏನೂ ಮಾಡ್ಕೊಡ್ಲಿಲ್ಲ ಅವ್ರಿಗೆ. ಬಟ್ ಲಾಸ್ಟಿಗೆ ನನಗೆ ಬಿಡ್ತಾರ ಕರ್ಜಿಕಾಯಿ ಹರ್ಕೊಡು ಅಂತ ಹೇಳಿ ಒಬ್ಬಿಟ್ಟಾದ ತಕ್ಷಣವೇ ಕೂರಿಸಿದ್ರು ನನ್ನ. ಇನ್ನು ಒಬ್ಬಿಟ್ಟು ಹೇಗೋ ಅಮ್ಮ ನಿಂತ್ಕೊಂಡು ತೊಟ್ಟಿ ಎಲ್ಲ ಮುಗಿಸಾಕಿದ್ರು ಹೂರಣಗಳನ್ನ. ಆಗ್ಲಿಂದ ಆರಾಮಾಗಿ ಕೂತಿದೆಯಾ ಬಾಯಿಲಿ ಅಂತ ಕರ್ಕೊಂಡು ಕೊಟ್ಟರು ಕೆಲಸನ. ಈ ಕರ್ಜಿಕಾಯಲ್ಲಿ ಅರಿಯೋಕ್ಕೇನಿಲ್ಲ ಪ್ರಾಬ್ಲಮ್ಮು, ಬಟ್ ಅದರಲ್ಲಿ ಎಕ್ಸ್ಟ್ರಾ ಮರಿ ಹಾಕೋ ಹಿಟ್ಟುಗಳನ್ನ ಮತ್ತೆ ಅರಿಯೋದಿದೆಯಲ್ಲ ಅಷ್ಟೊತ್ತಿಗೆ ಫುಲ್ಲು ಕುತ್ತಿಗೆ ಎಲ್ಲ ಪೇಯ್ನ್ ಬಂದುಬಿಡುತ್ತೆ. ಇನ್ನು ಇಷ್ಟು ಎಣ್ಣೆ ತಿಂಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಗ್ಯಾಪಲ್ಲಿ ನಮ್ಮ ಮಕ್ಕಳು ಕೂಡ ಇದ್ದರು. ಹಾಗಾಗಿ ಬಿಸಿ ಬಿಸಿದ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿ ನಾವು ಹೊರಟ್ವಿ. ಆ್ಯಂಡ್ ಇದಿಷ್ಟು ಬಂದು ನನ್ನ ಡೈಲಿ ವ್ಲಾಗ್ನ ಒಂದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಮಿಸ್ ಮಾಡದೆ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಬಾಯ್.